ರಾಜ್ಯದಲ್ಲಿ ಪರಿಷತ್ನ ಕುರುಕ್ಷೇತ್ರ ಆರಂಭ ಆಗಿದೆ. ಈಗ ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಪರಿಶೀಲನೆ ಕೂಡ ನಡೀತಾ ಇದೆ. ಈಗ ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯಾಗಿದೆ, ಪರಿಶೀಲನೆ ಕೂಡ ನಡೀತಾ ಇದೆ. ವಿಧಾನ ಪರಿಷತ್ 8 ಅಭ್ಯರ್ಥಿಗಳ ನಾಮಪತ್ರ ಕ್ರಮಬದ್ಧವಾಗಿ ಇದೆಯಾ ಇಲ್ವಾ ಅದನ್ನ ಪರಿಶೀಲನೆ ಮಾಡಿದ್ದಾರೆ ಚುನಾವಣಾ ಅಧಿಕಾರಿಗಳು. ಚುನಾವಣಾ ಅಧಿಕಾರಿ KM ವಿಶಾಲಾಕ್ಷಿ ಅವರು ಪರಿಶೀಲನೆ ಮಾಡಿದ್ದಾರೆ. ಕಾಂಗ್ರೆಸ್ನ 5, ಜೆಡಿಎಸ್ ಬಿಜೆಪಿ 2 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗಳು ತಿಪ್ಪಣ್ಣ ಕಮಕನೂರ್, PV ಮೋಹನ್, BK ಹರಿಪ್ರಸಾದ್, ಶಿವಣ್ಣ BS, ವಿನಯ್ ಕಾರ್ತಿಕ್, ಪ್ರಕಾಶ್. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಗೋವಿಂದರಾಜು, ಬಿಜೆಪಿ ಪಕ್ಷದ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ನಾಮಪತ್ರಗಳು ಕ್ರಮಬದ್ಧವಾಗಿ ಇದೆಯಾ ಇಲ್ವಾ, ನಾಮಪತ್ರವನ್ನ ಅಂಗೀಕಾರ ಮಾಡಬೇಕಾ ಬೇಡವಾ ಇದನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನಾಮಪತ್ರವನ್ನ ಚುನಾವಣಾಧಿಕಾರಿಗಳು ಅಂಗೀಕಾರ ಕೂಡ ಮಾಡಿದಾರಂತೆ. ಚುನಾವಣಾ ಅಧಿಕಾರಿ KM ವಿಶಾಲಾಕ್ಷಿ ಅವರು ನಾಮಪತ್ರ ಅಂಗೀಕಾರ ಮಾಡಿದ್ದಾರೆ. ಜೂನ್ 11ರಂದು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನಾಂಕ ಇರುತ್ತೆ. 7 ಸ್ಥಾನಗಳಿಗೆ ಒಟ್ಟು 8 ಜನ ಅಭ್ಯರ್ಥಿಗಳು ಕಣದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇರೋದು 7 ಸ್ಥಾನ, ಆದರೆ 8 ಜನ ಅಭ್ಯರ್ಥಿಗಳು ಕಣದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜೂನ್ 18ರ ವಿಧಾನ ಪರಿಷತ್ ಚುನಾವಣೆಗಳಿಗೆ ಮತದಾನ ನಡೆಯುತ್ತೆ. ಇನ್ನು ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು, ಬಿಜೆಪಿಯಿಂದ 2, ಜೆಡಿಎಸ್ನಿಂದ 1 ಅಭ್ಯರ್ಥಿ, ಒಟ್ಟು 8 ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದನ್ನು ಚುನಾವಣಾಧಿಕಾರಿಗಳು ಇವತ್ತು ಪರಿಶೀಲನೆ ಕೂಡ ಮಾಡಿದ್ದಾರೆ. ಇನ್ನು 7ನೇ ಸ್ಥಾನದ